ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತ ದುರಂತದಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಈಗಾಗಲೇ ಸಿಐಡಿ ತನಿಖೆ ಶುರು ಮಾಡಿದೆ. ಅಲ್ಲದೆ ಅಪಾಯದ ಮುನ್ನೆಚ್ಚರಿಕೆ ಸಂಬಂಧ ವಿಧಾನಸೌಧ ಡಿಸಿಪಿ ಪತ್ರ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರವಾಗಿ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆರಂಭವಾಗಿದೆ. ಈ ಹಂತದಲ್ಲಿ ಈ ವಿಚಾರದ ಬಗ್ಗೆ ನಾನು ಹೇಳಿಕೆ ಕೊಡುವುದು ಸರಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಉಗ್ರರ ದಾಳಿ ಬೆಂಗಳೂರಿನ ಕಾಲ್ತುಳಿತ ಎರಡನ್ನ ಕಂಪೇರ್ ಮಾಡದಂತೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಪಹಲ್ಗಾಮ್ನಲ್ಲಿ 26 ಜನ ಸತ್ರು. ಕೇಂದ್ರದ ಫೇಲ್ಯೂರ್ ಅಂತ ನಾವು ಪ್ರಧಾನಿ ರಾಜೀನಾಮೆಯನ್ನ ಕೇಳಿದ್ವಾ? ಕಾಲ್ತುಳಿತ ಪ್ರಕರಣದಲ್ಲಿ ಫೇಲ್ಯೂರ್ ಆಗಿದೆ ನಿಜ. ಹಾಗಂತ ರಾಜೀನಾಮೆಯ ಅಗತ್ಯ ಇಲ್ಲ. ಯಾರು ತಪ್ಪು ಕೆಲಸ ಮಾಡಿದ್ದಾರೆ, ಯಾರು ಸರಿಯಾಗಿ ಮಾಡಿಲ್ಲ ಅನ್ನೋದು ತನಿಖೆಯಲ್ಲಿ ಹೊರಬರುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವಂತ ಜೋಶಿ, ಇದು ಸಿದ್ಧಗೊಂಡಿರುವಂತ ಸತ್ಯ. ಕೋರ್ಟ್ನಲ್ಲಿ ಸತ್ಯ ಆಗಿಲ್ಲ ಅನ್ನೋದು ಬಿಟ್ರೆ ಎಲ್ಲವೂ ಕೂಡ ನಡೆದಿದ್ದು ಸತ್ಯ. ಪೊಲೀಸರು ಮೊದಲೇ ಅನುಮತಿಯನ್ನ ನಿರಾಕರಿಸಿದ್ರು. ಒಂದೇ ದಿನದಲ್ಲಿ ಭದ್ರತೆ ವ್ಯವಸ್ಥೆ ಆಗೋದಿಲ್ಲ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಸಿಎಂಗೆ ಹೇಳಿದ್ರು. ಆದರೆ ಸರ್ಕಾರ ಅನುಮತಿಯನ್ನ ಇಲ್ಲದೆ ಕಾರ್ಯಕ್ರಮವನ್ನ ಮಾಡಿದ್ರು. ಸಿಎಂ ಡಿಸಿಎಂಗೆ ನಾಚಿಕೆ ಆಗಬೇಕು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಣಿಗಲ್ ಮೂಲದ ಮನೋಜ್ ಕುಟುಂಬಕ್ಕೆ ಪರಿಹಾರದ ಚೆಕ್ ವಿತರಣೆ ಮಾಡಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನ ವಿತರಿಸಿದರು. ಮೃತ ಮನೋಜ್ ತಂದೆ ದೇವರಾಜ್ ಅವರು ಕೈಗೆ ಚೆಕ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಹಣ ಕೊಟ್ರೇನೋ ನನ್ನ ಮಗ ವಾಪಸ್ ಬರ್ತಾನೆ ಅಂತ ಮನೋಜ್ ತಂದೆ ದೇವರಾಜು ಕಣ್ಣೀರಿಟ್ಟಿದ್ದಾರೆ. ನಮ್ಮ ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನು ಒಂದು ಸ್ಟ್ಯಾಂಪೀಡ್ ಆಗಿದೆ. ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಶ್ರೀ ಮನೋಜ್ ಕುಮಾರ್ ಅವರು ಸತ್ತಿದ್ದಾರೆ. ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವುದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂಥದ್ದು ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ಬರು ಮಕ್ಕಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿದ್ರೆ ಎಜುಕೇಷನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲರೂ ಚೆನ್ನಾಗಿ ನನಗೂ ಬೆನ್ನೆಲುಬಾಗಿ ನಿಂತ್ಕೊಳ್ತೇನೆ ಅಂತ ನನಗೂ ಆಸೆ ಇತ್ತು ಸರ್. ಅದು ಮಾಡ್ತೀನಿ. ನಾನು ಹೇಳಿದೆ ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನು ಇಷ್ಟ ಹೆಂಗೆ ಬರುತ್ತೆ ಹಂಗೆ ಮಾಡೋದು. ನಮ್ಮ ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನು ಒಂದು ಸ್ಟ್ಯಾಂಪೀಡ್ ಆಗಿದೆ. ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಶ್ರೀ ಮನೋಜ್ ಕುಮಾರ್ ಅವರು ಸತ್ತಿದ್ದಾರೆ. ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ದುರಂತದಲ್ಲಿ 11 ಜನ ಮೃತಪಟ್ಟಿದ್ರು. ಈ ವೇಳೆ ಚಿಕ್ಕಬಳ್ಳಾಪುರದ ಪ್ರಜ್ವಲ್ ಕೂಡ ಮೃತಪಟ್ಟಿದ್ದು, ಆತನ ಕುಟುಂಬಸ್ಥರನ್ನ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಭೇಟಿ ಮಾಡಿದ್ದಾರೆ. ಗೊಪ್ಪಳ್ಳಿ ಗ್ರಾಮದ ಪ್ರಜ್ವಲ್ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವ್ರಿಗೆ 3 ಗಂಟೆವರೆಗೂ ಅವರು ಕಷ್ಟಪಟ್ಟಿದ್ದಾರೆ. ಅದೇ ಹೇಳ್ತಾ ಇರೋದು ಸರ್, ಅಲ್ಲಿವರೆಗೂ ಕಷ್ಟಪಟ್ಟಿದ್ದಾರೆ. ಮತ್ತೆ ನೀವು ಇಮಿಡಿಯೇಟ್ ಆಗಿ ನೀವು ಪ್ರೊಸೀಜರ್ ಫಾಲೋ ಮಾಡಿ ಅಂದ್ರೆ ಅವ್ರೇನ್ ಮನುಷ್ಯರಲ್ವಾ ಸರ್? ಅವ್ರ ಫ್ಯಾಮಿಲಿ ಇಲ್ವಾ ಸರ್? ನಿಮ್ಮ ತಪ್ಪನ್ನ ನೀವು ಇಟ್ಕೊಂಡ್ಬಿಟ್ಟು ಇನ್ನೊಬ್ಬರ ಮೇಲೆ ಒರೆಸ್ಬಿಟ್ಟು ಅವರನ್ನ ನೀವು ಸಸ್ಪೆಂಡ್ ಮಾಡಿದ್ರೆ ಏನಾದ್ರು ಯೂಸ್ ಇದೆಯಾ ಸರ್? ಕಪ್ಪು ಗೆದ್ದಿದ್ದೀರಾ, ಖುಷಿ ಇಲ್ಲ ಅಂತ ಹೇಳಲ್ಲ. 18 ವರ್ಷ ಆಯ್ತು ಗೆದ್ದಿದ್ದೀರಾ, ಓಕೆ, ಸೆಲೆಬ್ರೇಷನ್ ಮಾಡಿ, ವಿಧಾನಸೌಧದಲ್ಲಿ ಮಾಡಿ. ಪಬ್ಲಿಕ್ ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ರಿ, ನೀವು ಬನ್ನಿ ಅಂತ ಫ್ರೀ ಅಂತ ಏನಕ್ಕಂದ್ರೆ ಹುಡುಗರಿಗೆ ಯಾಕೆ ಹುಚ್ಚಿ ಹಬ್ಬಿಸಿದ್ರಿ? ಹುಡುಗರು ಇರೋದು ಈ ಏಜ್ ಅಲ್ಲಿ ಅವ್ರಿಗೆ ಹಂಗೆ ಇರುತ್ತೆ, ಬಿಡಲ್ಲ. ಆದ್ರೆ ಅವರು ನಾವು ಈ ತರ ಮೆಸೇಜ್ ಕೊಟ್ಮೇಲೆ ಎಲ್ಲಾರು ನಮಗೆ ಟೀಕೆ ಮಾಡ್ತಿದ್ದಾರೆ. ಏನಂತ? ನೀವು ಪೇರೆಂಟ್ಸ್ ಆಗಿ ನಿಮ್ ಮಗುನ ಭದ್ರತೆ ನೀವು ಇಟ್ಕೋಬೇಕು. ಏನ್ ಎಳೆ ಮಗುನ ಸರ್ ಸಂತೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು? ಅವ್ರಿಗೆ 3 ಗಂಟೆವರೆಗೂ ಅವರು ಕಷ್ಟಪಟ್ಟಿದ್ದಾರೆ. ಐಪಿಎಲ್ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ ಸಿಲುಕಿ ಹಾಸನದ ಭೂಮಿಕ್ ಸಾವನ್ನಪ್ಪಿರುವಂತಹ ಹಿನ್ನೆಲೆ ಭೂಮಿಕ್ ತಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನ್ನ ಮಗ ಭೂಮಿಕ್ ಒಂದೇ ಒಂದು ದಿನ ದೇವರ ಪೂಜೆ ಮಾಡ್ತಾ ಇರಲಿಲ್ಲ. ದೇವರ ಪೂಜೆ ಮಾಡುವ ಬದಲು ತಂದೆ ತಾಯಿಯನ್ನ 3 ಸುತ್ತ ಹಾಕ್ತಾ ಇದ್ದ.
ನಮ್ಮನ್ನ ನಿಲ್ಲಿಸಿ ನಮಸ್ಕಾರ ಮಾಡಿಕೊಂಡು 3 ಸುತ್ತು ಪ್ರದರ್ಶನವನ್ನ ಹಾಕಿದ ನಂತರ ಅವನು ಮುಂದಿನ ಕೆಲಸವನ್ನ ಪ್ರಾರಂಭಿಸುತ್ತಿದ್ದ. ನನ್ನ ನೋವು ಜಗತ್ತಿನಲ್ಲಿ ಯಾವ ತಂದೆಗೂ ಬಾರದಿರಲಿ ಅಂತ ಮಗನನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಸುತ್ತಬಿಟ್ಟು ಅದು ಕೆಲಸ ಮಾಡ್ತಿದ್ದು. ಸ್ನಾನ ಆದ ತಕ್ಷಣ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಅಪ್ಪ ಅಮ್ಮನ ಸುತ್ತ ಹಾಕ್ಬಿಟ್ಟು ಸುತ್ತಬಿಟ್ಟು ಹೇಳ್ತಾ ಇರಲಿಲ್ಲ. ಆಮೇಲೆ ಹೋಗಿ ಬಟ್ಟೆ ಹಾಕ್ಯಂತಿದ್ದ. ಒಂದು ಹಬ್ಬ ಮಾಡಿರಾಗ್ಲಿ ಒಂದು ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಮೊನ್ನೆ ಆ ಥರನೇ ಅವನಿಗೆ ಕಳಿಸ್ಕೊಟ್ಟೆ ನಾನು. ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ವಾಪಸ್ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಮಂಡ್ಯದ ಮದ್ದೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ನೀಡಿದ ಹೇಳಿಕೆ ಈ ಕುತೂಹಲವನ್ನ ಹುಟ್ಟುಹಾಕಿದೆ. ಎಚ್ಡಿಕೆ ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರಿಗೆ ಇನ್ನೂ 4 ವರ್ಷದ ಅವಧಿ ಇದೆ. ಆದರೆ ಇನ್ನು 3 ವರ್ಷದ ಒಳಗೆ ವಿಧಾನಸಭಾ ಚುನಾವಣೆ ನಡೆಯಬಹುದು. ಆ ಚುನಾವಣೆಯಲ್ಲಿ ಅವರು ಗೆದ್ದು ಮತ್ತೆ ರಾಜ್ಯದ ಸಿಎಂ ಆಗಬೇಕಾಗಿದೆ. ಅವರ ಅನುಭವದ ರಾಜಕೀಯ ಈ ರಾಜ್ಯಕ್ಕೆ ಬೇಕಿದೆ. ಇದು ನನ್ನ ಸೇರಿ ಎಲ್ಲರ ಬಯಕೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರದ ಮೂಲಕ ಆಶೀರ್ವಾದ ಮಾಡಿದ್ರೆ ಅವರು ತೋರಿಸಿರ್ತಕ್ಕಂಥ ಈ ಒಂದು ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಮುಂದೊಂದು ದಿನ ಭಗವಂತ ಜನ ನನಗೆ ಆಶೀರ್ವಾದ ಮಾಡಿದ್ರೆ, ಅಂದ್ರೆ ಆಶೀರ್ವಾದ ಅಂದ್ರೆ ಅಧಿಕಾರದ ಮೂಲಕ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದ್ರೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ಒಳ್ಳೇದಲ್ಲಿ ಭಗವಂತ ಒಳ್ಳೇದ್ ಮಾಡಿ. ಅವರು ತೋರಿಸಿರ್ತಕ್ಕಂಥ ಈ ಒಂದು ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಮುಂದೊಂದು ದಿನ ಭಗವಂತ ಜನ ನನಗೆ ಆಶೀರ್ವಾದ ಮಾಡಿದ್ರೆ, ಅಂದ್ರೆ ಆಶೀರ್ವಾದ ಅಂದ್ರೆ ಅಧಿಕಾರದ ಮೂಲಕ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದ್ರೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ಒಳ್ಳೇದಲ್ಲಿ ಭಗವಂತ ಒಳ್ಳೇದು. ಜೈನರಿಗೆ ನಿಗಮ ಮಂಡಳಿ ಬೇಕು ಅನ್ನೋ ನಿಟ್ಟಿನಲ್ಲಿ ಜೈನ ಸಮುದಾಯ ಒತ್ತಾಯಿಸಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ನಡೆದಂತಹ ಬೃಹತ್ ಜೈನ ಸಮಾವೇಶ ನಡೆದಿದೆ. ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್, ಶಾಸಕ ಲಕ್ಷ್ಮಣ್ ಸವದಿ ಭಾಗವಹಿಸಿದ್ರು. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಶಾಸಕ ಲಕ್ಷ್ಮಣ್ ಸವದಿ, ಜೈನ ಸಮಾಜದ ಆಶೀರ್ವಾದ ನಮ್ಮ ಸರ್ಕಾರದ ಮೇಲಿದೆ. ಸಮಾಜದ ಋಣ ಏನಿದೆಯಲ್ಲ, ಈ ಭಾರ ನಮ್ಮ ಮೇಲಿದೆ. ಇನ್ನು ಎಲ್ಲಾ ಶಾಸಕರ ಮೇಲೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಗಮ ಮಂಡಳಿ ನೀಡುತ್ತೇವೆ ಅನ್ನೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ರಾಜ್ಯಕ್ಕೆ ಆಗಮನದ ಹಿನ್ನೆಲೆ ನೂರಾರು ಪೋಸ್ಟರ್ಗಳು ನಗರದ ತುಂಬಾ ರಾರಾಜಿಸ್ತಾ ಇದೆ. ಆದರೆ ನೂರಾರು ಪೋಸ್ಟರ್ನಲ್ಲಿ ಕನ್ನಡ ಮಾಯ ಆಗಿದೆ. ಹೆಸರುಘಟ್ಟದ ಐಐಎಚ್ಆರ್ಗೆ ಕೇಂದ್ರ ಈ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾಗಿರುವಂತಹ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಗಮನದ ಹಿನ್ನೆಲೆಯಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಂದ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ರೈತರ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ. ಭಾಷಾಭಿಮಾನ ಅಂದ್ರೆ ಇದೇನಾ ವಿಶ್ವನಾಥ್ ಅನ್ನೋದಾಗಿ ಡಾಕ್ಟರ್ ಸುಧಾಕರ್ ಅವರಿಗೂ ಕೂಡ ಈಗ ಜನ ಕಿಡಿಕಾರಿದ್ದಾರೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಹುಟ್ಟುಹಬ್ಬದ ಹಿನ್ನೆಲೆ ಶಾಸಕರಿಗೆ ಹಾಕಲಾಗಿದ್ದ ಸೇಬಿನ ಹಾರದಿಂದ ಸೇಬನ್ನ ಕಿತ್ತು ತಿನ್ನಲು ಜನರು ಮುಗಿಬಿದ್ದಿರುವಂತಹ ಘಟನೆಯಾಗಿದೆ. ಮಾಲೂರು ಪಟ್ಟಣದ ಕೋಲಾರ ಸರ್ಕಲ್ ಬಳಿ ನಡೆದಿದೆ. ಶಾಸಕ ನಂಜೇಗೌಡರ 60ನೆಯ ಹುಟ್ಟುಹಬ್ಬಕ್ಕೆ ಅಭಿಮಾನಿಯೊಬ್ಬ ಕ್ರೇನ್ ಮೂಲಕ ಸೇಬಿನ ಹಾರವನ್ನ ಹಾಕಿದ್ದ. ಶಾಸಕರು ಮುಂದೆ ಹೋದ ಕೆಲವು ಸೆಕೆಂಡ್ಗಳಲ್ಲಿ ಬೃಹತ್ ಸೇಬಿನ ಹಾರ ಖಾಲಿಯಾಗಿದೆ. ಒಬ್ಬರ ಮೇಲೊಬ್ಬರು ಬಿದ್ದು ಸೇಬನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮೈಸೂರಿನಲ್ಲಿ ವ್ಯಕ್ತಿಯ ಭೀಕರ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಕೊಲೆಯಾಗಿದ್ದ ವ್ಯಕ್ತಿಯ ಮುಂಡ ಪತ್ತೆಯಾಗಿದೆ.
ಮೇ 25ರಂದು ವ್ಯಕ್ತಿಯ ತಲೆ, ಎಡಗೈ, ಬಲ ಮೊಣಕಾಲಿನ ಭಾಗ ಪತ್ತೆಯಾಗಿತ್ತು. ಇದೀಗ ವ್ಯಕ್ತಿಯ ಕಾಲುಗಳಿಲ್ಲದ ಮುಂಡ ಪತ್ತೆಯಾಗಿದೆ. ಹುಣಸೂರು ತಾಲೂಕಿನ ಸುಬ್ಬನಹಳ್ಳಿ ಸಮೀಪದ ಏತ ನೀರಾವರಿ ಕೆರೆಯಲ್ಲಿ ಅವಶೇಷ ಪತ್ತೆಯಾಗಿದ್ದು, ವ್ಯಕ್ತಿಯ ದೇಹ ಭಾಗಗಳನ್ನು ಕತ್ತರಿಸಿ ಒಂದೊಂದು ಕೆರೆಗೆ ಎಸೆದು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಬೇಕರವಾಗಿ ಹತ್ಯೆಯಾಗಿರುವ ವ್ಯಕ್ತಿಯ ಗುರುತು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಜಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. 33ರ ಯುವಕನಿಗೆ 55 ವಯಸ್ಸಿನ ಆಂಟಿ ಜೊತೆಗಿದ್ದ ಅಕ್ರಮ ಸಂಬಂಧದ ಹಿನ್ನೆಲೆ ಆಕೆಯ ಗಂಡನನ್ನ ಆಂಟಿ ಪ್ರೇಮಿ ಕೊಂದು ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದ. ಈ ಕೇಸನ್ನ ಬೆನ್ನಟ್ಟಿದ ಪೊಲೀಸರು ಆರೋಪಿ ಸೇರಿ ಮೂವರನ್ನ ಪೊಲೀಸರೀಗ ಹೆಡಮುರಿ ಕಟ್ಟಿದ್ದಾರೆ. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕನ್ಸಾಗರ ಗೇಟ್ ಬಳಿ ನಡೆದಿದೆ. ಮೃತನನ್ನ ಸುಬ್ರಹ್ಮಣ್ಯ ಅಂತ ಗುರುತಿಸಲಾಗಿದೆ. ಕಳೆದ ವಾರದ ಹಿಂದೆ ಕಡೂರು ತಾಲೂಕಿನ ಕನ್ಸಾಗರ ಗೇಟ್ ಬಳಿ ಅನಾಮಧೇಯ ವ್ಯಕ್ತಿಯನ್ನ ಸುಟ್ಟು ಕರಕಲಾಗಿರುವಂತಹ ದೇಹ ಪತ್ತೆಯಾಗಿತ್ತು. ಇನ್ನು ಪೊಲೀಸರು ಬಲೆ ಬೀಸಿದ್ರು ತನಿಖೆಗೆ. ಇದೀಗ ಕೊಲೆಯ ಆರೋಪಿಗಳು ಲಾಕ್ ಆಗಿದ್ದು ಮರ್ಡರ್ನ ಉದ್ದೇಶ ತಿಳಿದು ಕಾಕಿನೇ ಶಾಕ್ ಆಗಿದೆ. ಎರಡನೇ ಮದುವೆಗೆ ಹಸೆಮಣೆಯನ್ನ ಏರಲು ಸಿದ್ಧವಾಗಿದ್ದ ಪತಿರಾಯನಿಗೆ ಮಂಟಪದಲ್ಲೇ ಪತ್ನಿ ಚಪ್ಪಲಿ ಏಟನ್ನ ನೀಡಿದ್ದಾಳೆ. ಈ ಘಟನೆಯಿಂದ ಎರಡನೇ ಮದುವಿನ ಕುಟುಂಬಸ್ಥರು ಕಕ್ಕಾಬಿಕ್ಕಿಯಾಗಿದ್ರು. ಚಿತ್ರದುರ್ಗ ನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದ್ದು, 4 ವರ್ಷದ ಹಿಂದೆ ದಾವಣಗೆರೆ ಜಿಲ್ಲೆಯ ತನುಜ ಎಂಬಾಕೆಯನ್ನ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ತಿಕ್ ಮದುವೆಯಾಗಿದ್ದ. ವರದಕ್ಷಿಣೆಯ ಆಸೆಗೆ ಮತ್ತೊಮ್ಮೆ ಹಸೆಮಣೆಯನ್ನ ಏರುವುದಕ್ಕೆ ಸಿದ್ಧವಾಗಿದ್ದ ಕಾರ್ತಿಕ್ ನಾಯಕ್ ಯಾರಿಗೂ ಗೊತ್ತಾಗದೆ ಇರ್ಲಿ ಅಂತ ಚಿತ್ರದುರ್ಗದಲ್ಲಿ ಎರಡನೇ ಮದುವೆಗೆ ಪ್ಲಾನ್ ಮಾಡಿದ. ಸುದ್ದಿ ತಿಳಿದು ಕಲ್ಯಾಣ ಮಂಟಪಕ್ಕೆ ಬಂದಂತ ಪತ್ನಿ ಪತಿಗೆ ಧರ್ಮದೇಟನ್ನ ಕೊಟ್ಟಿದ್ದಾಳೆ. ಇದರಿಂದ ಎರಡನೇ ಮದುವೆಗೆ ಬ್ರೇಕ್ ಬಿದ್ದಿದೆ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಹಾ ಎಡವಟ್ಟು ನಡೆದಿದೆ. ಬಾಣಂತಿಯರಿಗೆ ಅವಧಿ ಮುಗಿಯುವ ಹಂತದಲ್ಲಿರುವಂತ ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನ ವಿತರಣೆ ಮಾಡಲಾಗ್ತಿದೆ. ಅಲ್ಲದೆ ಈ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಟ್ಯಾಬ್ಲೆಟ್ ವಾಪಸ್ಸನ್ನ ಕಿತ್ಕೊಂಡು ದರ್ಪ ಮೆರೆದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕ ಜನರು ರೊಚ್ಚಿಗೆದ್ದಿದ್ದಾರೆ. ಸರ್ಕಾರ ಒಂದೆಡೆ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿಸ್ತಾ ಇದೆ, ಮತ್ತೊಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಆಲಮಟ್ಟಿ ಡ್ಯಾಂನ ನೀರಿನ ಮಟ್ಟ ಏರಿಸುವುದಕ್ಕೆ ಮಹಾರಾಷ್ಟ್ರ ಖ್ಯಾತೆ ತೆಗೆದಿರುವುದಕ್ಕೆ ವಿಜಯಪುರ ಜಿಲ್ಲೆಯ ರೈತರು ಪ್ರತಿತಂತ್ರವನ್ನ ರೂಪಿಸುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಸದ್ಯ ವಿಜಯಪುರದಲ್ಲೂ ರೈತಪರ ಕನ್ನಡಪರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಂಘಟನೆಗಳ ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟಕ್ಕೆ ರೂಪರೇಷೆಗಳನ್ನು ನಿರ್ಧರಿಸುವುದಕ್ಕೆ ಜೂನ್ 9ಕ್ಕೆ ಸಭೆಯನ್ನ ಕರೆಯಲಾಗಿದೆ. ಜಿಲ್ಲೆಯಲ್ಲಿ ಪಂಚ ನದಿಗಳು ಹರಿದರೂ ಕುಡಿಯಲು ನೀರಿಲ್ಲ. ಬ್ರಿಜೇಶ್ ಕುಮಾರ್ ಕೃಷ್ಣ ನ್ಯಾಯಾಧೀಕರಣ 2 ತೀರ್ಪಿನಂತೆ ಬಹಳ ಪ್ರಮುಖವಾಗಿ 524.256 ಮೀಟರ್ ಏರಿಸಿ ಗೇಟ್ ಅಳವಡಿಸಲು ಕ್ರಮ ಕೈಗೊಳ್ಳಬೇಕು ಅಂತ ರೈತ ಮುಖಂಡ ಅರವಿಂದ್ ಕುಲಕರ್ಣಿ ಹೇಳಿದ್ದಾರೆ. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 256ಕ್ಕೆ ನೀರು ನಿಲ್ಲಿಸಲಿಕ್ಕೆ ಗೇಟನ್ನು ಅಳವಡಿಸಬೇಕಂತ ಹೇಳಿ 2010ನೇ ಸಾಲಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನಿಲ್ಲಿಸಲಿಕ್ಕೆ ಏನು ಮಹಾರಾಷ್ಟ್ರ ಸರ್ಕಾರ ಖ್ಯಾತೆ ತೆಗೆದಿದೆ ಅದನ್ನು ವಿರೋಧಿಸಿ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ಸಲುವಾಗಿ ಸೋಮವಾರದಂದು ಅಂದರೆ 9ನೇ ತಾರೀಕು ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೈಸೂರಿನ ಕಾವೇರಿ ಆಸ್ಪತ್ರೆಯ ವೈದ್ಯರಿಂದ ಮಹತ್ವದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಮಹಿಳೆಯ ಗಾಲ್ ಬ್ಲಾಡರ್ನಲ್ಲಿದ್ದ 861 ಕಲ್ಲುಗಳನ್ನು ವೈದ್ಯರು ತೆರೆದಿದ್ದಾರೆ. ಜೊತೆಯಲ್ಲಿ ತೀವ್ರ ಹೊಟ್ಟೆ ನೋವು ಮತ್ತು ಜಾಂಡೀಸ್ನಿಂದ ಮಹಿಳೆ ಬಳಲ್ತಾ ಇದ್ರು. ವೈದ್ಯರ ತಪಾಸಣೆಯ ವೇಳೆಯಲ್ಲಿ ಬಾಲ್ ಬ್ಲಾಡರ್ ಮತ್ತು ಬೈಲ್ ಡಕ್ಟ್ನಲ್ಲಿ ಕಲ್ಲುಗಳು ಇರುವುದು ಪತ್ತೆಯಾಗಿದ್ದು ಕೂಡಲೇ ERCP ವಿಧಾನದ ಮೂಲಕ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ನಡೆದ ನಂತರ ಮರುದಿನವೇ ಮಹಿಳೆಯನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಹೇಮಾರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಜಿಲ್ಲಾಡಳಿತ ಭವನದಲ್ಲಿರುವಂತಹ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಕಚೇರಿಯಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಭಾವಚಿತ್ರವನ್ನ ಕಸದ ಬುಟ್ಟಿಗೆ ಹಾಕಲಾಗಿದೆ. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಈಗ ದಲಿತ ಪರ ಸಂಘಟನೆಗಳು ಆಗ್ರಹಿಸಿದ್ದಾರೆ. ಹೊಳೆನರಸೀಪುರ ನಗರ ಠಾಣೆಯ ಪೊಲೀಸರ ಕಾರ್ಯಾಚರಣೆಯಲ್ಲಿ 4 ಖತರ್ನಾಕ್ ಕಳ್ಳಿಯರನ್ನ ಅರೆಸ್ಟ್ ಮಾಡಲಾಗಿದೆ. KSRTC ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯರೇ ಇವರ ಟಾರ್ಗೆಟ್ ಆಗಿದ್ದು, ಕಳ್ಳತನವನ್ನ ಫ್ಯಾಷನ್ ಮಾಡಿಕೊಂಡಿದ್ದಂತ ಖತರ್ನಾಕ್ ಲೇಡಿಗಳು ಇದೀಗ ಕಂಬಿ ಹಿಂದೆ ಬಿದ್ದಿದ್ದಾರೆ. ಒಂದೇ ಗ್ರಾಮದವರಾಗಿದ್ದ 4 ಕಳ್ಳಿಯರಿಂದ 6.38 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ.
ಆಂಧ್ರಪ್ರದೇಶದ ಶಶಿ, ಮಾಧವಿ, ಅಖಿಲ ಹಾಗೂ ವಿದ್ಯಾ ಬಂಧಿತ ಕಳ್ಳಿಯರಾಗಿದ್ದಾರೆ. ಶಿವಮೊಗ್ಗದ ಶಿರಾಳಕೊಪ್ಪ ಠಾಣಾ ಪೊಲೀಸರ ಬೃಹತ್ ಕಾರ್ಯಾಚರಣೆಯಲ್ಲಿ 47 ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ಬಕ್ರೀದ್ ಹಬ್ಬಕ್ಕೆ ವಧೆಗಾಗಿ ತಂದಿದ್ದ ಗೋವುಗಳಂತ ಹೇಳಲಾಗ್ತಾ ಇದ್ದು, ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಭಾರೀ ಪ್ರಮಾಣದಲ್ಲಿ ಗೋವುಗಳ ರಕ್ಷಣೆಯಾಗಿದೆ. ಶಿಕಾರಿಪುರದ ಮಂಚಿಕೊಪ್ಪ ಬಳಿಯ ಹಕ್ಕಳ್ಳಿ ಎಂಬಲ್ಲಿ ಗೋವುಗಳನ್ನು ಅಕ್ರಮವಾಗಿ ಕೂಡು ಹಾಕಿದ್ರು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿರುವಂತಹ ಪೊಲೀಸರು 47 ಜಾನುವಾರು, 2 ಎಮ್ಮೆಯನ್ನ ರಕ್ಷಣೆ ಮಾಡಿದ್ದಾರೆ. ದಾಳಿಯ ಬೆನ್ನಲ್ಲೇ 10ಕ್ಕೂ ಹೆಚ್ಚು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಶಿರಾಳಕೊಪ್ಪ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳೀಯರಿಗೆ ಮಾಹಿತಿಯೇ ಇಲ್ಲದೆ ವಟಾರದಲ್ಲಿ ಮೊಬೈಲ್ ಟವರ್ ಅನ್ನ ಅಳವಡಿಕೆ ಮಾಡಲು ಮುಂದಾಗಿದ್ದ ಕಂಪನಿಯವರನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳಿಸಿದ್ದಾರೆ. ದಾವಣಗೆರೆ ನಗರದ ಹೊಂಡದ ಸರ್ಕಲ್ ಬಳಿ ಈ ಘಟನೆ ಆಗಿದೆ. ಸುಮಾರು 25 ಕುಟುಂಬ ಇರುವಂತಹ ವಟಾರದಲ್ಲಿ ಆನಂದ್ ಹಾಗೂ ವರುಣ್ ಎಂಬ ಮನೆಯ ಮಾಲೀಕರು ತಮ್ಮ ಮನೆಯ ಮೇಲ್ಗಡೆ ಟವರ್ ಹಾಕುವುದಕ್ಕೆ ಅನುಮತಿಯನ್ನು ನೀಡಿದ್ರು. ಆದರೆ ಮೊಬೈಲ್ ಟವರ್ ಹಾಕಿದ್ರೆ ಮಕ್ಕಳಿಗೆ, ವೃದ್ಧರಿಗೆ, ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಆಕ್ರೋಶ ಈಗ ವ್ಯಕ್ತವಾಗಿದೆ. ಒಂಟಿ ಮಹಿಳೆಯರಿಂದ ಸರಕಳ್ಳತನ ಮಾಡ್ತಿರುವಂತಹ 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕೋಲಾರ ನಗರದ ಈ ಪೊಲೀಸ್ ಠಾಣೆಯಲ್ಲಿ ಬಂಗಾರಪೇಟ ಠಾಣೆಯ ಸರಹದ್ನಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳನ್ನ ಬೆನ್ನು ಹತ್ತಿದಂತ ಕಾಕಿ ಟೀಮ್ ಶಶಿಧರ್, ಹರ್ಷಿತ್, ಸೂರ್ಯಪ್ರಕಾಶ್ ಎಂಬ ಸರಗಳ್ಳರನ್ನ ಬಂಧಿಸಿದ್ದಾರೆ. ಇನ್ನು ಇವರಿಂದ 9 ಲಕ್ಷ ಮೌಲ್ಯದ ಬೆಲೆ ಬಾಳುವಂತಹ ವಸ್ತುಗಳು ಸೇರಿದಂತೆ 95 ಗ್ರಾಂ ತೂಕದ ಚಿನ್ನ ಗಟ್ಟಿಗಳಿಂದ ಮತ್ತು ಕೃತ್ಯಕ್ಕೆ ಬಳಸ್ತಾ ಇದ್ದ 2 ಹೊಂಡಾ ಶೈನ್ ಬೈಕ್ಗಳನ್ನ ಕಾಕಿ ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಾರು ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ 2 ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಘಟನೆ ರಾಯಚೂರು ತಾಲೂಕಿನ ರಾಯಚೂರು ವಿವಿ ಬಳಿ ನಡೆದಿದೆ. ಕೆರೆಬೂದೂರು ಗ್ರಾಮದ ಶಿಕ್ಷಕ ಲಕ್ಷ್ಮಣ್ ಹಾಗೂ ಇನ್ನು ಊರುಕುಂದ ಮೃತ ದುರ್ದೈವಿಗಳು. ಓರ್ವ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ರಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಯರಗಿರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದಾಗಲೇ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈ ಘಟನೆ ಧಾರವಾಡ ನಗರದ ಸಪ್ತಾಪುರದಲ್ಲಿ ನಡೆದಿದೆ. 50 ವರ್ಷದ ರಾಜೇಂದ್ರ ಬೋಸ್ ಸಾವನ್ನಪ್ಪಿರುವಂತಹ ವ್ಯಕ್ತಿಯಾಗಿದ್ದು, ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂತ ವೇಳೆ ಎದೆನೋವು ಕಾಣಿಸಿಕೊಂಡಿದೆ. ಈ ಹಿನ್ನೆಲೆ ಚಿಕಿತ್ಸೆಗಂತ ಆಸ್ಪತ್ರೆಗೆ ಬಂದಿದ್ದಾರೆ. ಆದರೆ ಭಾನುವಾರ ರಜೆ ಇರುವಂತಹ ಕಾರಣ ಸದ್ಯ ಆಸ್ಪತ್ರೆಯ ಎದುರೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಭೀಮಾ ನದಿಯಲ್ಲಿ ಈಜಾಡಲು ತೆರಳಿದ್ದ ಯುವಕ ನಾಪತ್ತೆಯಾಗಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸರಡಗಿ ಬ್ರಿಡ್ಜ್ನಲ್ಲಿ ನಡೆದಿದೆ. ಮಹದೇವ್ ಎಂಬ ಯುವಕ ನದಿ ಪಾಲಾಗಿರುವಂತಹ ಅನುಮಾನ ಮೂಡಿದೆ. ಕಲಬುರಗಿಯಿಂದ 5 ಜನ ಸ್ನೇಹಿತರು ಈಜುವುದಕ್ಕೆ ತೆರಳಿದ್ರು. ಈಜು ಬಾರದೆ ಮಹದೇವ ನದಿಯಲ್ಲಿ ನಾಪತ್ತೆಯಾಗಿದ್ದು ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ಮುಂದುವರೆದಿದೆ. ಧಾರವಾಡದಲ್ಲಿ ಮಳೆರಾಯ ಅಬ್ಬರಿಸಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನವಲಗುಂದದಲ್ಲಿ ಹಲವು ಗ್ರಾಮಗಳಲ್ಲಿ ಧಾರಾಕಾರ ಮಳೆಯಾಗಿದ್ದು ರಾಷ್ಟ್ರೀಯ ಹೆದ್ದಾರಿಗೆ ನೀರು ಕೂಡ ನುಗ್ಗಿದೆ. ಕೆರೆಯಂತಾಗ್ಬಿಟ್ಟಿದೆ ರಸ್ತೆಯಲ್ಲಿ. ಈ ನಿಟ್ಟಿನಲ್ಲಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಅಲ್ಲದೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡುವಂತೆ ಸ್ಥಳೀಯರು ಈಗ ಆಗ್ರಹಿಸಿದ್ದಾರೆ. ಆರೇಕುರಟಿ ಗ್ರಾಮದ ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿಯಲ್ಲಿ ಆರಾಮ್ಸೆ ಬರೋಬ್ಬರಿ 5,11,000 ದಾಖಲೆಯ ಬೆಲೆಗೆ ಎತ್ತು ಮಾರಾಟ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಬೃಹತ್ತಾಗಿ ಈಗ ಇಂಥದ್ದೊಂದು ಘಟನೆ ನಡೆದಿದೆ. ಎತ್ತನ್ನ ಭರ್ಜರಿಯಾಗಿ ಮಾರಾಟ ಮಾಡಿದ್ದಾರೆ. ಗ್ರಾಮದ ಮಹದೇವಪ್ಪ ಕೋಲೂರ ಎನ್ನುವರಿಗೆ ಸೇರಿದಾಗಿದೆ. ಪುಣೆಯ ವಿರಾಟ್ ಪಾಟೇದರ್ ಎನ್ನುವವರು 5,11,000 ರೂಪಾಯಿ ಕೊಟ್ಟು ಈ ಎತ್ತನ್ನ ಖರೀದಿ ಮಾಡಿದ್ದಾರೆ. ಕರ್ನಾಟಕದ ತುಂಬೆಲ್ಲ ಈಗ ಈ ತೆರೆಬಂಡಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಹಲವಾರು ಬಹುಮಾನವನ್ನ ಗೆದ್ದಿರುವಂತ ಇತಿಹಾಸ ಇದ್ದು ನೋಡೋದಕ್ಕೆ ದಷ್ಟಪುಷ್ಟ ಕಷ್ಟಮಸ್ತಾದ ದೇಹ ಇದ್ದು ಎತ್ತರದ ನಿಲುವನ್ನ ಹೊಂದಿದೆ. ಭಾರದ ಮನಸ್ಸಿನಿಂದಲೇ ಕುಟುಂಬಸ್ಥರು ಎತ್ತಿಗೆ ಬೀಳುಕೊಡುಗೆಯನ್ನ ನೀಡಿದ್ದಾರೆ. ಜಮಖಂಡಿ ತಾಲೂಕ ಬುದ್ನಿ ಗ್ರಾಮ ಮಹದೇವಪ್ಪ ಪರಪ್ಪ ಕೋಲೂರು.
ಕುಡಿದ ಮತ್ತಿನಲ್ಲಿ ವಿದ್ಯುತ್ ಕಂಬ ಏರಿ ಕುಳಿತವ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾನೆ. ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆಲಮಂಗಲ ನಗರದ ಭಿನ್ನಮಂಗಲದ ಬಳಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಮೂಲದ ವೆಂಕಟೇಶ್ ಮೃತ ವ್ಯಕ್ತಿ. ಈತ ಉಡುಪಿ ಕಡೆ ಪಯಣವನ್ನ ಬೆಳೆಸ್ತಾ ಇದ್ದ. ದಿಢೀರನೆ ನೆಲಮಂಗಲದ ಬಳಿ ಬಸ್ ಅನ್ನ ಇಳಿದವ ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿ ಕುಳಿತಿದ್ದಾನೆ. ಸ್ಥಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಮೃತಪಟ್ಟಿದ್ದಾನೆ. ಮರಣೋತ್ತರ ಪರೀಕ್ಷೆಗಾಗಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಟೌನ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸಾರಥಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಕಳೆದ 4 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಈ ಬಾರಿ ಬಹಳ ವಿಶೇಷವಾಗಿ ಏನಾದರೂ ಮಾಡಬೇಕಂತ ಸಾರಥಿ ಸಮೀಪದ ಗುಡ್ಡದಲ್ಲಿ 1,000 ಗಿಡಗಳನ್ನ ನೆಡೋದಕ್ಕೆ ತೀರ್ಮಾನಿಸಿದ್ದು, ಅದರಂತೆ 1,000 ಗಿಡಗಳನ್ನ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ದೇವಸ್ಥಾನಕ್ಕೆ ಬಂದಂತ ಭಕ್ತರು ಗುಡ್ಡದಲ್ಲಿ 1000 ವಿವಿಧ ತಳಿಯ ಗಿಡಗಳನ್ನ ನೆಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 500 ಹಣ್ಣಿನ ಗಿಡಗಳನ್ನ ರೈತರಿಗೆ ವಿತರಿಸಿದ್ದಾರೆ. ಮನೆಗೊಂದು ಮರ, ಮನೆಗೊಂದು ಮರ, ಬೋಲೋ ಭಾರತ ಮಾತಾ. ಲೋಕ ಕಲ್ಯಾಣಕ್ಕಾಗಿ ಧಾರವಾಡದ ಹೊಸ ಯಲ್ಲಾಪುರ ನಗರದಲ್ಲಿ ಸುದರ್ಶನ ಹೋಮವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿನ ಜನರು ಸುದರ್ಶನ ಹೋಮ ಸೇರಿದಂತೆ ಧನ್ವಂತರಿ ಹೋಮ ಮಾಡಿಸಿದ್ದಾರೆ. ಮಳೆ ಬೆಳೆ ಎಲ್ಲ ಸೇರಿ ಎಲ್ಲ ಕಾರ್ಯಗಳು ಕೂಡ ಉತ್ತಮ ಆಗಲಿ ಅಂತ ಈ ಕಾರ್ಯವನ್ನ ನಡೆಸಿದ್ದು ಇಡೀ ನಗರದ ಜನರು ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಓಂ ಶ್ರೀ ಹ್ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋವಿಂದ ನಮಃ ಪರಮಪುರುಷಾಯ ಪರಕರ್ಮ ಮಂತ್ರಾಯ ವಿಜಯಪುರ ಪಟ್ಟಣದ ಶ್ರೀ ಪ್ರಸನ್ನ ಗಣೇಶ ದೇವಾಲಯಕ್ಕೆ 25ನೆಯ ರಜತ ಮಹೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಶ್ರೀ ಪ್ರಸನ್ನ ಗಣೇಶ ವರ್ಧಂತೋತ್ಸವ ಹಿನ್ನೆಲೆಯಲ್ಲಿ ಜೂನ್ 10ರಿಂದ 12ರವರೆಗೂ 108 ಪೂರ್ಣ ಕುಂಭಮೇಳ, ಭಾವಗೀತೆ ಹಾಗೂ ಸಾಹಿತ್ಯ ಹಾಡುಗಳು, 108 ಕಾಯಿ ಮಹಾಗಣಪತಿ ಹೋಮ ಸೇರಿದಂತೆ ವಿವಿಧ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅನ್ನೋದಾಗಿ ದೇವಾಲಯದ ಕಮಿಟಿಯ ಸದಸ್ಯ ಈರಣ್ಣ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶ್ರೀ ಪ್ರಸನ್ನ ಗಣೇಶ ದೇವಸ್ಥಾನದ ಈ 25ನೇ ರಜತ ಮಹೋತ್ಸವ ಜೂನ್ 10ರಿಂದ 3 ದಿನಗಳವರೆಗೆ ವೈಭವದ ಆಚರಣೆ ನಡೀತಾ ಇದೆ. ಉತ್ತರ ಕರ್ನಾಟಕದ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಸಿದ್ದೇಶ್ವರ, ಸಂಗಮೇಶ್ವರ, ಲಕ್ಷ್ಮೀ, ಹನುಮಾನ್ ಇತ್ಯಾದಿ ದೇವಸ್ಥಾನಗಳು ಸ್ಥಾಪನೆಯಾಗಿದ್ದರೂ ನಗರಕ್ಕೆ ಗಣೇಶ ದೇವಸ್ಥಾನದ ಕೊರತೆ ಎದ್ದು ಕಾಣುತ್ತಿತ್ತು. ಆ ನಿಮಿತ್ತ ದಿನಾಂಕ 21/6/2000 ಸಂಕಷ್ಟಿ ದಿನ ಭವ್ಯ ಪ್ರಸನ್ನ ಗಣೇಶ ದೇವಾಲಯ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.